ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಆಟದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದೊಂದು ರೀತಿಯ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ. ಸದ್ಯ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕರೆಯಲಾಗಿದೆ ಅನ್ನೋ ಅಪ್ಡೇಟ್ ಇದೆ. ದಿನಕ್ಕೊಂದು ಬೆಳವಣಿಗೆ ಕಾಂಗ್ರೆಸ್ನ ಕುರ್ಚಿ ಆಟದಲ್ಲಿ. ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ತಡರಾತ್ರಿ ಹುಬ್ಬಳ್ಳಿಯಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಇದರ ಮಧ್ಯೆ ಅವರು ಇಲಾಖೆಯ ಕೆಲಸದಲ್ಲೂ ಕೂಡ ಅಂದ್ರೆ ಕೇಂದ್ರದ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗುವುದಕ್ಕಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ವರಿಷ್ಠರನ್ನು ಕೂಡ ಭೇಟಿಯಾಗ್ತಾರೆ ಸತೀಶ್ ಜಾರಕಿಹೊಳಿ ಅನ್ನೋ ಮಾಹಿತಿ. ನಿತಿನ್ ಗಡ್ಕರಿ ಅವರ ಜೊತೆಗೆ ಇಲಾಖೆಗೆ ಸಂಬಂಧಿಸಿದಂತೆ ಅಂದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಪೆಂಡಿಂಗ್ ಇರುವಂತಹ ಕಾಮಗಾರಿಗಳು ಏನಿದಾವೆ ರಾಜ್ಯಕ್ಕೆ ಸಂಬಂಧಿಸಿ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗೋದಕ್ಕಿದ್ದಾರೆ, ಮಾತುಕತೆ ನಡೆಸೋದಕ್ಕಿದ್ದಾರೆ. ಅದಾದ ನಂತರ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಬಹುದು ಅನ್ನೋ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೀತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಇವರಾಗೆ ಹೋಗಿರೋದಾ ಅವರಾಗಿ ಕರೆದಿರೋದಾ? ಇಲ್ಲ, ಇವರಾಗೆ ಹೋಗಿರೋದು ಆದ್ರೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಯ ಉದ್ದೇಶ ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಆದಾಗ ದೆಹಲಿ ಭೇಟಿಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಹೌದು ಭೇಟಿ ಆಗ್ತಾ ಇದ್ದೀನಿ, ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು ಸಹಜ, ಭೇಟಿ ಆಗ್ತೀನಿ, ಅದರಲ್ಲೇನು ಅನುಮಾನ ಇಲ್ಲ ಮತ್ತು ಅದರಲ್ಲೇನು ಮುಚ್ಚುಮರೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ರಾತ್ರಿ ಅವರು ಹುಬ್ಬಳ್ಳಿಯಿಂದ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಯಾಕೆ ಕುತೂಹಲ ಮತ್ತು ಮಹತ್ವ ಪಡೆದುಕೊಳ್ತಾ ಇದೆ ಅಂತ ನೋಡಿದಾಗ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇರುವಂತದ್ದು ನೋಡ್ತಾ ಇದೀವಿ. ಜಮೀರ್ ಅಹ್ಮದ್ ಇತ್ತೀಚೆಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ್ರು. ಕೆಜೆ ಜಾರ್ಜ್ ರಾಹುಲ್ ಜೊತೆಗೆ 1-to-1 ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿರೋದು ನೋಡಿದ್ರೆ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಂತೂ ಟಾಕ್ ಇದೆ ರಕ್ಷತ್, ಈ ಅಧಿವೇಶನ ಮುಗಿದ ಬಳಿಕ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ತಾರೆ ಅನ್ನುವಂತ ಚರ್ಚೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹುಶಃ ಆ ಚರ್ಚೆಗೂ ಮುನ್ನ ತಮ್ಮ ಅಭಿಪ್ರಾಯವನ್ನ ಹೇಳುವ ಸಲುವಾಗಿಯೋ ಅಥವಾ ನಾಯಕತ್ವದ ಬದಲಾವಣೆ ಅಗತ್ಯತೆ ಈಗಿನ ಸಂದರ್ಭಕ್ಕೆ ಇಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವ ಸಲುವಾಗಿಯೋ ಏನೋ ಸಿಎಂ ಆಪ್ತ ಬಳಗದವರು ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಯನ್ನ ಆಗ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಇವತ್ತು ನಿತಿನ್ ಗಡ್ಕರಿ ಅವರ ಭೇಟಿ ಆದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರ ಭೇಟಿಯನ್ನು ಕೂಡ ಅವರು ಬಯಸಿದ್ರು. ಹೀಗಾಗಿ ಯಾರು ಭೇಟಿಗೆ ಅವಕಾಶ ಸಿಗ್ತಾರೆ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಆದ್ರೆ ಸಿಎಂ ಬಣದ ಆಪ್ತ ಸಚಿವರು ಇಷ್ಟು ಆಕ್ಟಿವ್ ಆಗಿರೋದನ್ನ ನೋಡಿದ್ರೆ ಒಂದಷ್ಟು ಈ ತಿಂಗಳ ಅಂತ್ಯದ ಒಳಗೆ ಒಂದು ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.